ಇನ್ನು ಇದೇ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನ ಹಾಕಲಾಗಿರುತ್ತೆ. ಆದರೆ ಈಗ ಈ ಹನಿ ಟ್ರ್ಯಾಪ್ನ ಅರ್ಜಿ ವಜಾಗೊಂಡಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಹನಿ ಟ್ರ್ಯಾಪ್ ಅರ್ಜಿ ವಜಾ ಆಗಿರೋದು ನಿಮ್ಮ ಪೊಲಿಟಿಕಲ್ ನಾನ್ಸೆನ್ಸ್ ವಿಚಾರ ನಾವು ಮಾಡಲ್ಲ ರೀ ಹೀಗಂತಂದ್ರು. PIL ಅರ್ಜಿಯನ್ನ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್. ಈಗ ತ್ರಿಸದಸ್ಯ ಪೀಠದಲ್ಲಿ ಈ PIL ಅರ್ಜಿಯ ವಿಚಾರಣೆ ಆಯಿತು. ನ್ಯಾಯಮೂರ್ತಿಗಳಾದ ವಿಕ್ರಮ್ ನಾಥ್, ಸಂಜಯ್ ಕರೋಲ್, ಸಂದೀಪ್ MA ನೇತೃತ್ವದ ಪೀಠ. ಜಡ್ಜ್ಗಳಿಗೆ ಯಾಕೆ ಹನಿ ಟ್ರ್ಯಾಪ್ಗೆ ಒಳಗಾಗ್ತಾರೆ? ಇದನ್ನೆಲ್ಲ ಜಡ್ಜ್ಗಳು ನೋಡ್ಕೊಳ್ತಾರೆ ಬಿಡಿ, ನಿಮ್ಗೆ ಯಾಕೆ ಬೇಕದು? ಈ ರೀತಿ ಆರೋಪಗಳಿದ್ರೆ ನೋಡ್ಕೊಳ್ತಾರೆ ಬಿಡಿ. ಹನಿ ಟ್ರ್ಯಾಪ್ ಕೇಸು CBI ತನಿಖೆ ವಹಿಸೋದಕ್ಕೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. PIL ಸಲ್ಲಿಕೆ ಮಾಡಿದ್ದ ವಿನಯ್ ಕುಮಾರ್ ಸಿಂಗ್ ಇದ್ರ ಬಗ್ಗೆ, ನೀವು ಜಾರ್ಖಂಡ್ನವರಲ್ವಾ, ಅದಕ್ಕೂ ಇದಕ್ಕೂ ನಿಮ್ಗೇನು ಸಂಬಂಧ? ಏನು ಪೊಲಿಟಿಕಲ್ ಗೇಮಾ? ನಿಮ್ಮ ಪೊಲಿಟಿಕಲ್ ನಾನ್ಸೆನ್ಸ್ ವಿಚಾರ ನಾವು ಮಾಡಲ್ಲ ರೀ ಅಂಥೇಳಿ ಅರ್ಜಿದಾರನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್.